ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಎಸ್.ಎನ್. ಸುಬ್ಬಾರೆಡ್ಡಿ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ನಾಮಪತ್ರ ಸಲ್ಲಿಸುವಾಗ ತಮ್ಮ ಆಸ್ತಿ ವಿವರಗಳನ್ನು ಮುಚ್ಚಿಟ್ಟಿದ್ದಾರೆ ಅಂತ ಪರಾಜಿತ ಬಿಜೆಪಿ ಅಭ್ಯರ್ಥಿ ಮುನಿರಾಜು ರಾಜ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ರು. ಉಚ್ಚ ನ್ಯಾಯಾಲಯವು ಸುಬ್ಬಾರೆಡ್ಡಿ ಶಾಸಕರಾಗಿ ಆಯ್ಕೆಯಾಗಿದ್ದನ್ನ ಅಸಿಂಧುಗೊಳಿಸಿತ್ತು. ಇದರಿಂದ ಸುಬ್ಬಾರೆಡ್ಡಿ ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಸುಬ್ಬಾರೆಡ್ಡಿ ಪರ ಹೈಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿತ್ತು. ಇದರಿಂದ ಸುಬ್ಬಾರೆಡ್ಡಿ ಇಂದು ಸ್ವಕ್ಷೇತ್ರ ಬಾಗೇಪಲ್ಲಿಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಹೊರವಲಯದ ಖಾಸಗಿ ಹೋಟೆಲ್ ಬಳಿ ಬರ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಜಮಾಯಿಸಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಜೈಕಾರ ಹಾಕಿ ಬೂದು ಕುಂಬಳಕಾಯಿಯಿಂದ ದೃಷ್ಟಿ ತೆಗೆದಿದ್ದಾರೆ. ಇದೇ ವೇಳೆ ತಮ್ಮ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಿದ ಸುಬ್ಬಾರೆಡ್ಡಿ, ದೂರುದಾರ ಪರಾಜಿತ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಗಂಡಸಾಗಿದ್ರೆ ಯಾವುದೇ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿ ಗೆದ್ದು ತೋರಿಸಿ ಅಂತ ನೇರ ಸವಾಲೆಸೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಅವನ ಕೆಪಾಸಿಟಿ ಇದ್ರೆ, ಯೋಗ್ಯತೆ ಇದ್ರೆ ನನ್ನ ಮೇಲೆ ಮುಂದಿನ ಚುನಾವಣೆ ಎಲೆಕ್ಷನ್ ನಿಲ್ಲಬೇಕು. ಮುಂದಿನ ಎಲೆಕ್ಷನ್ ಅಲ್ಲಿ ಅದು ಬೈ ಎಲೆಕ್ಷನ್ ಬರಲಿ, ನೆಕ್ಸ್ಟ್ 2028 ಬರಲಿ, ಅವ್ನು ನಿಂತ್ರೆ ಅವ್ನ ಗಂಡಸು ಎಲ್ಲೋ ಕುತ್ಕೊಂಡು ಮಾತನಾಡೋದಲ್ಲ. ನೀವಿಂತ ಕಚಡ ಕೆಲಸಗಳು ಮಾಡ್ತಾರೆ, ನಾನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮ ಲಿಮಿಟ್ಸ್ ಅಲ್ಲಿ ನೀವಿರಿ. ನೀವು ರಾಜಕೀಯ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ನೀವು ಸರ್ಜಾಪುರದಿಂದ ಅಂತ ಆದ್ರೂ ಬನ್ನಿ, ಇನ್ನೊಂದು ದೇಶದಿಂದ ಆದ್ರೂ ಬನ್ನಿ, ನನಗೇನು ಅಭ್ಯಂತರ ಇಲ್ಲ. ಆದರೆ ಅದನ್ನು ಬಿಟ್ಟು ಈ ಬಾಯಿ ಬುಡ್ಕಂತಾರೆ ಅಲ್ಲಿ ಇಲ್ಲಿ ಮಾತನಾಡ್ತಾ ಇದೆ, ಇದು ಸರಿಯಾಗುವಂತ ಕ್ರಮ ಅಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶಕ್ಕೆ ಸದ್ಯ ಸುಪ್ರೀಂ ಕೋರ್ಟ್ 6 ವಾರಗಳ ಕಾಲ ತಡೆಯಾಜ್ಞೆ ಕೊಟ್ಟಿದ್ದು, ಸುಬ್ಬಾರೆಡ್ಡಿಯವರು ಶಾಸಕರಾಗಿಯೇ ಮುಂದುವರೆದಿದ್ದಾರೆ. ಇದರಿಂದ ಅವರ ಕ್ಷೇತ್ರ ಬಾಗೇಪಲ್ಲಿಯಲ್ಲಿ ಸಂಭ್ರಮ ಸಂತಸ ಮನೆ ಮಾಡಿದ್ದು, ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.